ಕಂಪ್ಲಿ ನಗರದ ಪಾಠಶಾಲೆಯಲ್ಲಿಂದು ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾಧ್ಯಮಗೋಷ್ಠಿ ನಡೆಸಲಾಯಿತು. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೆ ಶೂನ್ಯ ಕೊಡುಗೆ ನೀಡಿವೆ. ಜೋಳ ಖರೀದಿ ಕೇಂದ್ರದಲ್ಲಿ ಜೋಳ ಮಾರಾಟ ಮಾಡಿದ ರೈತರಿಗೆ ರೈತರ ಹಣವನ್ನು ಜಮಾ ಮಾಡಿಲ್ಲ. ಕೂಡಲೇ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು. ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ನೀಡುವುದು, ಸಾಲ ವಸೂಲಾತಿಗಾಗಿ ಕಿರುಕುಳ ನೀಡುವುದು ನಿಲ್ಲಿಸಬೇಕು. ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳನ್ನು ವಿತರಿಸಬೇಕು. ಶಾಲಾ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವರಾಜ್ ಮಾರಲದಿನ್ನಿ, ತಾಲೂಕಾಧ್ಯಕ್ಷ ಸಿಎ ಚೆನ್ನಪ್ಪ, ಸದಸ್ಯರಾದ ವೆಂಕಟೇಶ್, ಮಹದೇವಪ್ಪ, ಬಳ್ಳಾರಿ ಮಾಧವ್, ದೇವಪ್ಪ, ರಾಮಣ್ಣ, ಹುಲಿಗೇಶ್, ರಮೇಶ್ ಮತ್ತು ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ರಘುವೀರ್ ಸಿದ್ದಿ, ಟಿವಿ, ಕಂಪ್ಲಿ. ರೈತರನ್ನ ಕೈ ಹಿಡಿಬೇಕಾದಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ರೈತರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಬರ್ತಾ ಇದ್ದೀವಿ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ನಾವು ಬಡವರ ಪರವಾಗಿದ್ದೀವಿ, ಶ್ರೀಮಂತರ ಪರವಾಗಿದ್ದೀವಿ ಅಂತ ಪದೇ ಪದೇ ಹೇಳ್ತಾ ಬಡವರನ್ನು, ರೈತರನ್ನು ಸಂಪೂರ್ಣ ಗಾಳಿಗೆ ತೂರುವಂಥ ಕೆಲಸ ಪದೇ ಪದೇ ಮಾಡ್ತಾ ಬರ್ತಾ ಇದೆ. ನರೇಂದ್ರ ಮೋದಿ ಅವರು ಏನು ರೈತರಿಗೆ ಕೊಟ್ಟಂಥ ಕೊಡುಗೆ ಏನಿದೆ, ಕಿಸಾನ್ ಸನ್ಮಾನ್ ನಿಧಿ, ಇದು ಒಂದು ಬಿಟ್ಟರೆ ಅವರ ಕೊಡುಗೆ ರೈತರಿಗೆ ಏನಿಲ್ಲ, ಶೂನ್ಯ. ಅವರು ಪದೇ ಪದೇ ಹೇಳ್ತಾರೆ ಗರೀಬ್ ಹಟಾವೋ ದೇಶ ಬಚಾವೋ ಅಂತೇಳಿ. ನಾವು ಅವರು ಹೇಳಿದಾಗ ನಾವೆಲ್ಲ ಅಂದ್ಕೊಂಡಿದ್ದೀವಿ ಬಡವರನ್ನು ಒಂದಿಷ್ಟು ಆರ್ಥಿಕವಾಗಿ ಬಲಪಡಿಸಿ ಮೇಲೆತ್ತುವಂಥ ಕೆಲಸ ಏನಾದ್ರು ಮಾಡ್ತಾರೇನೋ ಅಂತೇಳಿ. ಇದು ಬಡವರನ್ನು ಮೇಲೆತ್ತುವಂಥ ಕೆಲಸ ಅಲ್ಲ, ಬಡವರನ್ನು ಮತ್ತೆ ಸಂಪೂರ್ಣವಾಗಿ ಸರ್ವನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಬರ್ತಾ ಇದೆ. ಆಮೇಲೆ ಭ್ರಷ್ಟಾಚಾರವನ್ನು ಸ್ವಚ್ಛ ಮಾಡ್ತಾರೆ, ಕಳ್ಳರನ್ನ ಕಾಕರನ್ನ ತಡೆಗಟ್ಟುವಂಥ ಕೆಲಸ ಈ ನರೇಂದ್ರ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡುತ್ತೆ ಅಂತೇಳಿ ನಾವು ಕೂಡ ವಿಶ್ವಾಸ ಇಟ್ವಿ. 10 ವರ್ಷ ಕಳೆದೋಯ್ತು. ಆದರೂ ಕೂಡ ಇದುವರೆಗೆ ಭ್ರಷ್ಟಾಚಾರಿಗಳ ಪರವಾಗಿ ನಿಂತರೆ ಹೊರತು, ಭ್ರಷ್ಟಾಚಾರಿಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಬಂದರೆ ಹೊರತು ಯಾವುದೇ ರೀತಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಆಗಲಿಲ್ಲ. ವಾಪಸ್ ತಕ್ಕೊಂಡು ಅವರು ಆಶ್ವಾಸನೆ ಕೊಟ್ಟರು ರೈತರಿಗೆ, ಇಲ್ಲ ನಾವು ರೈತರ ಪರವಾಗಿ ನಿಂತಿದ್ದೀವಿ, ರೈತರ ಪರವಾಗಿ ಇದ್ದೀವಿ, ನಾವು ಮುಂದೆ ನಿಮಗೆ ಬೆಲೆ ಖಾತ್ರಿ ಕಾಯ್ದೆಯನ್ನು ನಾವು ಜಾರಿ ಮಾಡ್ತೀವಿ ಅಂತೇಳಿ ಕೇಸಿ ಭರವಸೆಯನ್ನು ಕೊಟ್ಟರು. ಭರವಸೆ ಕೊಟ್ಟು ಈಗ 1.5 ವರ್ಷ ಕಳೆದೋಯ್ತು. ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ಬೆಲೆ ಖಾತ್ರಿ ಕಾಯ್ದೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಚಕಾರ ಕೂಡ ಎತ್ತಾ ಇಲ್ಲ. ಏನಾದರೂ ರೈತರು ಸಾಲ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಅವರಿಗೆ ಕೇಳೋದಕ್ಕೆ ಇಷ್ಟಪಡ್ತೀನಿ, ನಮಗೇನಾದರೂ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ರೈತರಿಗೆ ಹಕ್ಕಿಲ್ವಾ? ಬೇರೆ ಬೇರೆ ವರ್ಗದವರು ಬದುಕುವಂಥ ರೀತಿಯಲ್ಲಿ ರೈತ ವರ್ಗ, ಕೂಲಿ ಕಾರ್ಮಿಕರು ಬದುಕುವಂಥ ಹಕ್ಕಿಲ್ವಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರನ್ನ ಪ್ರಶ್ನೆ ಮಾಡ್ತಾ, ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ರೈತರ ಮೇಲೆ, ಬಡವರ ಮೇಲೆ, ದೀನ ದಲಿತರ ಮೇಲೆ ಕಾಳಜಿ ಏನಾದರೂ ಇದ್ದರೆ ಇವತ್ತು ರೈತರನ್ನ ಮೇಲೆತ್ತುವಂಥ ಕೆಲಸ ಮಾಡಿ, ಬಡವರನ್ನು ಮೇಲೆತ್ತುವಂಥ ಕೆಲಸ ಮಾಡಿ ಅಂತ ಹೇಳ್ತಾ, ಈ ಕಳೆದ ವರ್ಷ ಏನು ಬರಗಾಲ ಬಂತು, ರಾಜ್ಯ ಸರ್ಕಾರ ಕೂಡ ಬರ್ತಲ್ಲ, ಸಿದ್ದರಾಮಯ್ಯನವ್ರ ಮೇಲೆ ನಾವು ಕೂಡ ಭಾಳ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ರೈತರ ಪರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಏನೋ ಅಂತೇಳಿ. ಅವರು ಕೂಡ ಇದುವರೆಗೆ ಶೂನ್ಯ. ಬರೀ ಕೇವಲ ನಾವು ಯಾವ್ಯಾವ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಂತೇಳಿ 5 ಭಾಗ್ಯದಿಂದ ಬೆನ್ನತ್ತಿದ್ದಾರೆ ಹೊರತು ಬೇರೆ ಕೆಲಸ ಸಿದ್ದರಾಮಯ್ಯನವ್ರು ಮಾಡ್ತಾ ಇಲ್ಲ. ಭೀಕರ ಬರಗಾಲ ಬಂತು, ಬರಗಾಲ ಘೋಷಣೆ ಆಯಿತು. ಅದ್ರ ಜೊತೆಗೆ ಬರಗಾಲದ ಹಣ ಇವರು ಕೇಂದ್ರ ಸರ್ಕಾರಕ್ಕೆ ಇವ್ರು ಟೀಕೆ ಮಾಡಿದ್ರು, ಇವ್ರ ಮೇಲೆ ಟೀಕೆ ಮಾಡ್ತಾ ಒಂದು 7-8 ತಿಂಗಳು ಕಾಲಹರಣ ಮಾಡಿ ಕೊನೆಗೆ ಏನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದಂಥ
ಪರಿಹಾರವನ್ನು ಮಾತ್ರ ರೈತರಿಗೆ ಮುಂಗಾರು ಬೆಳೆ ಪರಿಹಾರ ಮಾತ್ರ ಹಾಕಿದರು. ಸಂಪೂರ್ಣ ವರ್ಷ ಪೂರ್ತಿ ಮಳೆ ಬರದೆ ಮುಂಗಾರು ಹಿಂಗಾರು ಎರಡೂ ಹಾಳಾಗಿದ್ದಾವೆ. ನಾನು ಇವಾಗ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡೋದು ಏನಂತ ಹೇಳಿದ್ರೆ, ಹಿಂಗಾರು ಬೆಳೆಗೆ ಕೂಡ ಬರಗಾಲ ಪರಿಹಾರ ಆಗಬೇಕು ಅನ್ನುವಂಥದ್ದು, ಮತ್ತು ಈ ಬರಗಾಲದ ಮಧ್ಯೆ ಕೂಡ ಅಲ್ಲಿ ಅಲ್ಪ ಸ್ವಲ್ಪ ಬೆಳೆ ಬೆಳೆದಂಥ ರೈತರು ಏನು ಖರೀದಿ ಕೇಂದ್ರಕ್ಕೇನೋ ಜೋಳ ಖರೀದಿ ಹಾಕಿದ್ದಾರೆ, ಅದು ಕೂಡ ಜನವರಿಯಲ್ಲಿ ಖರೀದಿ ಕೇಂದ್ರ ತೆಗಿಬೇಕಾಗಿತ್ತು. ಜನವರಿಯಲ್ಲಿ ರೈತರಿಂದ ಜೋಳ ಖರೀದಿ ಮಾಡಬೇಕಾಗಿತ್ತು. ಅವ್ರು ಜನವರಿ ಕೊನೆಯ ಒಳಗಡೆ ಅವ್ರಿಗೆ ಖರೀದಿ ಮಾಡಿದಂಥ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡೋಕ್ಕೆ 2 ತಿಂಗಳು ಲೇಟ್ ಮಾಡಿದರು. ಈಗ ಮತ್ತು ಖರೀದಿ ಮಾಡಿದರೂ ಕೂಡ 2 ತಿಂಗಳಾಯಿತು ಖರೀದಿ ಮಾಡಿ. ಈ ಜೋಳಕ್ಕೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ರಾಗಿ ಜೋಳ ಇವೆಲ್ಲ ಖರೀದಿ ಮಾಡಿರೋಂಥ ಹಣ ಬಿಡುಗಡೆ ಮಾಡಿಲ್ಲ. ತಕ್ಷಣ ಆ ಖರೀದಿ ಕೇಂದ್ರಕ್ಕೆ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಬೇಕು. ಏನಾದರೂ ಅವರಿಗೆ ರೈತರ ಮೇಲೆ ಗೌರವ ಇದ್ದರೆ ಸಾಲ ಮನ್ನಾ, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮತ್ತು ಬೆಲೆ ಖಾತ್ರಿ ಆಯೋಗವನ್ನು ತಕ್ಷಣ ಮಾಡಬೇಕು. ನಮಸ್ಕಾರ ಎಲ್ಲರಿಗೂ, ನಾನು ವಿಶಾಲ್ ಮಂಡೂರ್. ನಾನು ನಿಮ್ಮ ಕಂಪ್ನಿಯವ ಅನರ್ಥ ಸಿನಿಮಾದ ನಾಯಕ ನಟ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದರೆ, ಇದೇ ಜೂನ್ 7th ನನ್ನ ಸಿನಿಮಾ ಅನರ್ಥ ರಿಲೀಸ್ ಆಗ್ತಾಯಿದೆ ಚಂದ್ರಕಲಾ ಥಿಯೇಟ್ರ್ನಲ್ಲಿ. ಸೊ ಅಲ್ಲಿ 2 ದಿನಕ್ಕೆ 2 ಶೋ ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಹಾರೈಸಿದರೆ ಇನ್ನೂ ಒಂದು 4 ದಿನ ಜಾಸ್ತಿ ಆಗುತ್ತೆ. 3 ದಿನ ಆದಮೇಲೆ ಬರ್ತೀನಿ, 4 ದಿನ ಆದಮೇಲೆ ನೋಡ್ಬೋದು ಅಂತ ನೀವು ಅಂದ್ಕೊಂಡ್ರೆ ಸಿನಿಮಾ ಥಿಯೇಟ್ರಲ್ಲಿ ಉಳಿಯಲ್ಲ. ಯಾಕಂದರೆ ನಾವು ಹೊಸಬರು. ಸೊ ಅದಕ್ಕೆ ನೀವು ಆದಷ್ಟು ರಿಲೀಸ್ ಆಗಿದ್ದ ದಿನವೇ ತಮ್ಮ ಒಂದು ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಸಿನಿಮಾ ನೋಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತಿದ್ದೀನಿ. ನಮಸ್ಕಾರ.